ಇವತ್ತು ದಕ್ಷಿಣದಿಂದ ಮುಂದುವರಿದು ಯಾವ ಯಾವ ಭಾಗದಲ್ಲಿ ಏನೇನು ಬರಬೇಕು ಅನ್ನೋದು ಮರಗಳು ಬರ್ಬೋದು. ಇದೇ ದಿಕ್ಕಿನಲ್ಲಿ ಮುಂದುವರಿದು ಕೋಣೆ ಮತ್ತು ಮೆಟ್ಟಿಲು ಈ ರೀತಿಯಾಗಿ ಈ 3 ಪದಗಳ ಮೇಲೆ ಬರಬಹುದು. ಮೇಲಿನ ನೀರಿನ ಟಾಕಿ, ಈಗ ನೋಡಿ, ನೀರಿನ ಟಾಕಿ ಮೇಲ್ಗಡೆ ಬರುವಂಥ ದಿಕ್ಕು ಬೇರೆ ಇರ್ತಾ ಇದೆ, ಕೆಳಗಡೆ ಬರುವಂಥ ದಿಕ್ಕು ಬೇರೆ ಇರ್ತಾ ಇದೆ. ಇಲ್ಲಿ ಮನೆಯ ಮೇಲ್ಗಡೆ ಬರುತ್ತಲ್ವ, ಟೆರೆಸ್ ಮೇಲೆ, ಅದು ಈ ದಿಕ್ಕಿನಲ್ಲಿ ಬರಬಹುದು. ಅಂದರೆ ಮೇಲ್ಮನೆ ಕೆಲವೊಂದಷ್ಟು ಏನು ಮಾಡ್ತಾರೆ ಹೇಳಿ, 30-40 ಸೈಟು ಚಿಕ್ಕ ಮನೆ ಇದ್ದಾಗ ಒಂದು ಸೈಡಲ್ಲಿ ಮನೆಯನ್ನು ಸ್ವಲ್ಪ ಹೈಟ್ ಕಟ್ತಾರೆ, ಅದು ಈ ಸೈಡಲ್ಲಿ ಬರ್ಬೋದು. ಈಶಾನ್ಯ ಮತ್ತು ಆ ಕೆಲವೊಂದು ಭಾಗದಲ್ಲಿ ನಾನು ಅಂಡರ್ಗ್ರೌಂಡ್ ಟಾಕಿ ಹೇಳಿದ್ನಲ್ವ, ಇಲ್ಲಿ ಮತ್ತು ನೆಲದ ಮೇಲೆ ಸ್ವಲ್ಪ ಹೈಟ್ ನೀರು ಸ್ಟೋರೇಜಿಗೆ ಇಂಡಸ್ಟ್ರಿ ಇರ್ಬೋದು, ಅದು ಇಂಡಸ್ಟ್ರಿ ಸಂಬಂಧದಲ್ಲಿ ನಾನು ಮುಂದೆ ಹೇಳ್ತೇನೆ. ಆದರೆ ಮಷಿನರಿಗಳು ಯೂಸ್ ಮಾಡುವಂಥದ್ದು ಅದು ಈ ಭಾಗದ ಅಂತಂದ್ರೆ ನಾವು ಸೇಫ್ಟಿ ಟಾಕಿಗೆ ನಾನು ನಿಮಗೆ ಮೊದಲೇ ಪರ್ಟಿಕ್ಯುಲರ್ ಪ್ಲೇಸನ್ನು ಹೇಳಿದ್ದೆ. ಅನಿವಾರ್ಯ ಪರಿಸ್ಥಿತಿ ಬೇರೆ ಕಡೆ ಮಾಡಲಿಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇಲ್ಲಿ ಬರ್ಬೋದು. ಆನಂತರ ವಾಟರ್ ಟ್ಯಾಂಕರು, ತುಳಸಿ ಕಟ್ಟೆ, ಕೆಲವೊಬ್ಬರಿಗೆ ಸಮಸ್ಯೆ ಇರುತ್ತೆ, ತುಳಸಿ ಕಟ್ಟೆ ಎಲ್ಲಿಡಬೇಕು, ಮನೆಯಲ್ಲಿ ಯಾವ ಭಾಗದಲ್ಲಿ ಇಡಬೇಕು ಅಂತ ತುಳಸಿ ಕಟ್ಟೆ ಬರ್ಬೋದು. ಸ್ಥಾನದ ಬಗೆಗೆ ಅದು ಪುನಃ ಅಲ್ಲಿ ಕೆಲವೊಂದು ಉಪಯುಕ್ತವಾದ ವಿಷಯಗಳಿರುವುದರಿಂದ ಈ ಬ್ರಹ್ಮಸ್ಥಾನದ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಇದನ್ನು ತೆಗೆದುಕೊಳ್ತೇನೆ. ಈ ಒಂದು ಸೈಟಿಗೆ ಗೇಟ್ಗಳ ಎಲ್ಲೆಲ್ಲಿ ನಾವು ತೆಗಿಬಹುದು ಸೈಟ್ನಲ್ಲಿ, ಆನಂತರವಾಗಿ ಮನೆಯಲ್ಲಿ ಎಲ್ಲೆಲ್ಲಿ ಬಾಗಿಲು ಬರ್ಬೋದು, ಇದನ್ನೇ ಒಂದು ವಿಶೇಷವಾದ ಸಂಚಿಕೆಯಲ್ಲಿ. ನಮಸ್ತೆ ವೀಕ್ಷಕರೇ, ನಾನು ಓಂಕಾರ ಗುರೂಜಿ, ವಾಸ್ತು ನಿರ್ಣಯ ಎನ್ನುವ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನಾನು ಹಿಂದಿನ ಸಂಚಿಕೆಯಲ್ಲಿ ಯಾವ ಯಾವ ಪದಗಳ ಮೇಲೆ ವಾಸ್ತು ಮಂಡಲದಲ್ಲಿ ಬರ್ತಕ್ಕಂಥ 53 ದೇವತೆಗಳು ಎಲ್ಲೆಲ್ಲಿ ಏನೇನು ಬರಬೇಕು ಮನೆ ಕಟ್ಟುವಾಗ, ಅಂದರೆ ನಾನು ಹಿಂದಿನ ಭಾಗದಲ್ಲಿ ದಕ್ಷಿಣ ಆಗ್ನೇಯ ಈ ಭಾಗದಲ್ಲಿ ಏನೇನು ಬರಬೇಕು ಅನ್ನೋದನ್ನು ಹೇಳಿದ್ದೆ. ಆ ಭಾಗದಲ್ಲಿ ವಿಡಿಯೋ ತುಂಬ ದೊಡ್ಡದಾಗುವ ಒಂದು ಸಮಸ್ಯೆ ಬರೋದರಿಂದ ನಾನು ಇಲ್ಲಿವರೆಗೆ ಹೇಳಿಬಿಟ್ಟಿದ್ದೆ. ಇವತ್ತು ದಕ್ಷಿಣದಿಂದ ಮುಂದುವರಿದು ಯಾವ ಯಾವ ಭಾಗದಲ್ಲಿ ಏನೇನು ಬರಬೇಕು ಅನ್ನೋದನ್ನು ನೋಡೋಣ. ಈಗ ದಕ್ಷಿಣದಲ್ಲಿ ಮನೆಯ ಅಂದರೆ ದಕ್ಷಿಣ ಭಾಗದ ಕೆಲವು ಪದಗಳ ಮೇಲೆ ಏನೇನು ಬರಬೇಕು ನೋಡೋಣ. ವಿಥತ ಮತ್ತು ಗ್ರಹಕ್ಷತ ಈ 2 ಪದದ ಮೇಲೆ ಮನೆ ಒಳಗಡೆ ಬಾಗಿಲು ಬರ್ಬೋದು, ಮಲಗುವ ಮನೆ, ಊಟದ ಮನೆ, ಆನಂತರ ಉಗ್ರಾಣ, ಮೆಟ್ಟಿಲುಗಳು, ಸ್ನಾನದ ಮನೆ ಮತ್ತು ಶೌಚಾಲಯ, ಇದು ಒಳಗಡೆ ಬರುವಂಥದ್ದು. ಹೊರಗಡೆಗೆ ಗೇಟು, ಮೆಟ್ಟಿಲು, ಗಿಡ ಮರಗಳು ಬರ್ಬೋದು. ಇದೇ ದಿಕ್ಕಿನಲ್ಲಿ ಮುಂದುವರಿದು ಯಮ, ಗಂಧರ್ವ ಮತ್ತು ಭೃಂಗ ಈ 3 ಪದಗಳ ಮೇಲೆ ಮಲಗುವ ಕೋಣೆ, ಸ್ನಾನದ ಮನೆ, ಶೌಚಾಲಯ, ಅದೇ ರೀತಿಯಾಗಿ ಧಾನ್ಯದ ಕೋಣೆ ಮತ್ತು ಮೆಟ್ಟಿಲು ಈ ರೀತಿಯಾಗಿ ಈ 3 ಪದಗಳ ಮೇಲೆ ಬರಬಹುದು. ಆನಂತರ ಮುಂದುವರೆದು ದಕ್ಷಿಣ ನೈಋತ್ಯದಲ್ಲಿ ನೋಡಿ ಈ 2 ಪದ ಇಲ್ಲಿದೆ. ಪುನಃ ಮೃಗ, ನಿರರತಿ ಈ 2 ಪದಗಳ ಮೇಲೆ ಮನೆ ಒಳಗಡೆ ಏನೇನು ಬರ್ಬೋದು. ಯಜಮಾನ ಮಲಗುವ ಕೋಣೆ, ಆನಂತರ ಉಗ್ರಾಣ, ಆಫೀಸು, ಮೆಟ್ಟಿಲುಗಳು ಅಂದರೆ ಎತ್ತರವಾಗಿ ಕಟ್ಟುವಂಥದ್ದು, ಮನೆಯ ಮೇಲಿನ ನೀರಿನ ಟಾಕಿ. ಈಗ ನೋಡಿ, ನೀರಿನ ಟಾಕಿ ಮೇಲ್ಗಡೆ ಬರುವಂಥ ದಿಕ್ಕು ಬೇರೆ ಇರ್ತಾ ಇದೆ, ಕೆಳಗಡೆ ಬರುವಂಥ ದಿಕ್ಕು ಬೇರೆ ಇರ್ತಾ ಇದೆ. ಇಲ್ಲಿ ಮನೆಯ ಮೇಲ್ಗಡೆ ಬರುತ್ತಲ್ವ, ಟೆರೆಸ್ ಮೇಲೆ, ಅದು ಈ ದಿಕ್ಕಿನಲ್ಲಿ ಬರಬಹುದು. ಆ ನಂತರ ಮೇಲೆ ಕಟ್ಟುವ ಉಪಗ್ರಹಗಳು ಅಂತ ಹೇಳ್ತೀವಿ, ಅಂತಂದರೆ ಮೇಲ್ಮನೆ. ಕೆಲವೊಂದಷ್ಟು ಏನು ಮಾಡ್ತಾರೆ ಹೇಳಿ, 30-40 ಸೈಟು ಚಿಕ್ಕ ಮನೆ ಇದ್ದಾಗ ಒಂದು ಸೈಡಲ್ಲಿ ಮನೆಯನ್ನು ಸ್ವಲ್ಪ ಹೈಟ್ ಕಟ್ತಾರೆ, ಅದು ಈ ಸೈಡಲ್ಲಿ ಬರ್ಬೋದು. ಅದಾದ ನಂತರ ಖಜಾನೆ, ಮನೆಯಲ್ಲಿರ್ತಕ್ಕಂಥದ್ದು ಸೇಫ್ಟಿ ಲಾಕರ್ಸ್, ಅದು ಈ ಸೈಡಿಗೆ ಬರಬಹುದು. ಆನಂತರ ಮನೆ ಹೊರಗಡೆ ಏನೇನು ಬರ್ಬೋದು, ಇದೇ ದಿಕ್ಕಿನಲ್ಲಿ ನೀರಿನ ಟಾಕಿ, ದೊಡ್ಡ ಮರಗಳು. ಇದು ಓವರ್ ಹೆಡ್ ಟಾಕಿ ಅಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ಈಗ ಈಶಾನ್ಯ ಮತ್ತು ಆ ಕೆಲವೊಂದು ಭಾಗದಲ್ಲಿ ನಾನು ಅಂಡರ್ಗ್ರೌಂಡ್ ಟಾಕಿ ಹೇಳಿದ್ನಲ್ವ, ಇಲ್ಲಿ
ಮತ್ತು ನೆಲದ ಮೇಲೆ ಸ್ವಲ್ಪ ಹೈಟ್ ನೀರು ಸ್ಟೋರೇಜಿಗೆ ಕಟ್ಟುವಂಥದ್ದು ಕೆಲವೊಂದು ತುಂಬ ದೊಡ್ಡ ಜಾಗ ಇದೆ ಅಂತಂದರೆ ಹಿಂದ್ಗಡೆ ದೊಡ್ಡ ಟಾಕಿ ಕಟ್ಟಿರ್ತಾರೆ. ಅದು ಈ ಭಾಗದಲ್ಲಿ, ಜಾಗದ ಈ ಭಾಗದಲ್ಲಿ, ಮನೆಯ ಈ ಭಾಗದಲ್ಲಿ ಬರಬಹುದು. ಆನಂತರ ಮುಂದೆ ಪಶ್ಚಿಮ ಮತ್ತು ನೈಋತ್ಯ. ಪಶ್ಚಿಮ ನೈಋತ್ಯ ಅಂತ ಹೇಳ್ತೀವಿ. ಇಲ್ಲಿ ನಿರರತಿ ಮತ್ತು ದ್ವಾರಪಾಲಕ ಈ ಎರಡು ಪದ ಮೇಲೆ ಮನೆ ಒಳಗಡೆಗೆ ಯಜಮಾನ ಮಲಗುವ ಕೋಣೆ, ಉಗ್ರಾಣ, ಆಫೀಸು, ಮಷಿನರಿಗಳು ಅಂತಂದರೆ ಈಗ ಜಾಗದಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಇಂಡಸ್ಟ್ರಿ ಇರ್ಬೋದು, ಅದು ಇಂಡಸ್ಟ್ರಿ ಸಂಬಂಧದಲ್ಲಿ ನಾನು ಮುಂದೆ ಹೇಳ್ತೇನೆ. ಆದರೆ ಮಷಿನರಿಗಳು ಯೂಸ್ ಮಾಡುವಂಥದ್ದು ಅದು ಈ ಭಾಗದಲ್ಲಿ ಬರಬಹುದು. ಆನಂತರದಲ್ಲಿ ಮೇಲಿನ ನೀರಿನ ಟಾಕಿ, ಮೆಟ್ಟಿಲು, ಉಪಗ್ರಹ, ಶಸ್ತ್ರಾಗಾರ. ಆನಂತರದಲ್ಲಿ ಸೂತಿಕಾಗ್ರಹ ಅಂತಂದರೆ ಡಿಲೆವರಿ ಕೋಣೆ ಅದೆಲ್ಲ ಹೇಳ್ತೇವಲ್ಲ, ಆಸ್ಪತ್ರೆಗಳಿದ್ದರೆ ಕೆಲವೊಂದು ಡಿಲೆವರಿ ರೂಮ್ಸ್ ಆ ಟೈಪಲ್ಲಿ ನಾವು ಈ ಭಾಗದಲ್ಲಿ ಬರಬಹುದು. ಮನೆ ಹೊರಗಡೆ ಏನು ಬರ್ಬೋದು ಅಂತ ನೋಡಿದಾಗ ಮರಗಿಡಗಳು, ಗೋಡೌನ್ ಶೆಡ್ಡು ಅಂತ ಹೇಳ್ತೀವಲ್ಲ, ಕೆಲವೊಂದು ಸ್ಟೋರ್ ಮಾಡುವಂಥದ್ದು ಅದು ಬರ್ಬೋದು. ಉಪಗ್ರಹ ಅಟ್ಯಾಚ್ ಆಗಿ ಬರುವಂಥ ಮನೆಗಳು ಅಂತ ಹೇಳ್ತೀವಿ. ಆಮೇಲೆ ಮನೆ ಹೊರಗೆ ಬರುವಂತಹ ನೀರಿನ ಟಾಕಿ ಅಥವಾ ಮಷಿನ್ಗಳು ಈ ದಿಕ್ಕಿನಲ್ಲಿ ಬರ್ಬೋದು. ಮುಂದುವರೆದು ಪಶ್ಚಿಮದ ಮುಂದುವರೆದ ಭಾಗದಲ್ಲಿ ಸುಗ್ರೀವ ಪುಷ್ಪದಂತ ಪದದ ಮೇಲೆ ಮನೆಯ ಒಳಗಡೆ ಮಲಗುವ ಕೋಣೆ, ಉಗ್ರಾಣ, ಶೌಚಾಲಯ, ಸ್ನಾನದ ಗೃಹ ಮತ್ತು ಒಳಗಿನ ಮೆಟ್ಟಿಲು ಅಂದರೆ ಮೇಲ್ಮನೆಗೆ ಹೋಗುವಂಥ ಮೆಟ್ಟಿಲು ಇರ್ಬೋದು. ಮನೆಯ ಹೊರಗಡೆ ಏನು ಬರ್ಬೋದು ಅಂದರೆ ಮರಗಿಡಗಳು ಮನೆ ಹೊರಗೆ ಬರುವಂಥದ್ದು. ಆನಂತರ ಪಶ್ಚಿಮದಲ್ಲಿ ಮುಂದುವರೆದು ವರುಣ, ಅಸುರ, ಶೋಷ ಈ ಮೂರು ಪದದ ಮೇಲೆ ಬಾಗಿಲು, ಹಾಲ್ ಅಂತ ಹೇಳ್ತೀವಲ್ಲ ಅದು ಬರ್ಬೋದು. ಊಟದ ಕೋಣೆ, ಶೌಚಾಲಯ, ಸ್ನಾನದ ಮನೆ, ಮಲಗುವ ಮನೆ, ಉಪಗ್ರಹಗಳು ಈ ಭಾಗದಲ್ಲಿ ಬರ್ಬೋದು. ಮನೆ ಹೊರಗಡೆಗೆ ಗೇಟು, ಮೆಟ್ಟಿಲು, ಮರಗಿಡಗಳು ಈ ಭಾಗದಲ್ಲಿ ಬರಬಹುದು ಅಂತ ಹೇಳ್ತಾರೆ. ಆನಂತರ ಇಲ್ಲಿ ನೋಡಿ ಪಶ್ಚಿಮ ವಾಯವ್ಯ, ಇಲ್ಲಿ ರೋಗ ಮತ್ತು ವಾಯು ಈ ಪದದ ಮೇಲೆ ಮನೆ ಒಳಗಡೆ ಬಾಗಿಲುಗಳು, ಹಾಲ್ ಅಂತ ಹೇಳ್ತೀವಲ್ಲ ಅದು ಬರ್ಬೋದು. ಅತಿಥಿ ಗೃಹ, ಗೆಸ್ಟ್ ರೂಮ್ಸ್ ಇರ್ಬೋದು. ಶೌಚಾಲಯ, ಸ್ನಾನದ ಗೃಹ, ಉಗ್ರಾಣ, ಅಡುಗೆ ಮನೆ, ಆನಂತರ ಮಲಗುವ ಕೋಣೆ, ವರಾಂಡ ಈ ರೀತಿಯಾದ್ದು ಮನೆಯ ಒಳಗಡೆ ಬರುವಂಥದ್ದು. ಹೊರಗಡೆಗೆ ಗೇಟ್ ಬರ್ಬೋದು, ಕೊಟ್ಟಿಗೆ ಅಂತ ಹೇಳ್ತೀವಲ್ವ ಅದು ಬರ್ಬೋದು. ಆನಂತರ ಉಗ್ರಾಣ, ಭೂಮಿಯ ಮೇಲಿನ ನೀರಿನ ಟಾಕಿ ಈ ಭಾಗದಲ್ಲಿ ಹೊರಗಡೆ ಬರುವಂಥದ್ದು. ಅನಂತರ ಮುಂದೆ ಉತ್ತರ ವಾಯವ್ಯ, ಇಲ್ಲಿ ವಾಯು ಮತ್ತು ನಾಗ ಈ ಪದದ ಮೇಲೆ ಮನೆ ಒಳಗಡೆ ಅಡಿಗೆ ಮನೆ ಬರ್ಬೋದು, ಹಾಲ್ಗಳು, ಮಲಗುವ ಮನೆ, ಶೌಚಾಲಯ, ಸ್ನಾನದ ಗೃಹ, ಒಳಗಡೆ ಮೇಲೆ ಇರುವಂತಹ ಮೆಟ್ಟಿಲುಗಳು. ಆನಂತರ ಮನೆ ಹೊರಗಡೆ ಹೂವಿನ ಗಿಡಗಳು, ಚಿಕ್ಕ ಚಿಕ್ಕದು, ತುಂಬ ದೊಡ್ಡದಲ್ಲ, ಚಿಕ್ಕ ಗಿಡಗಳು ಬರ್ಬೋದು. ಆನಂತರ ಉತ್ತರ ಭಾಗದಲ್ಲಿ ಇಲ್ಲಿ ಮುಖ್ಯ ಮತ್ತು ಬಲ್ಲಾಟ ಈ ಪದಗಳ ಮೇಲೆ ಮಕ್ಕಳು ಮಲಗುವ ಕೋಣೆ, ಹಾಲ್ ಅಥವಾ ಸ್ಟಡಿ ರೂಮ್ಸ್ ಬರ್ಬೋದು. ಊಟದ ಮನೆ ಬರ್ಬೋದು, ಶೌಚಾಲಯ, ಸ್ನಾನದ ಗೃಹ ಈ ರೀತಿಯಾಗಿ ಉತ್ತರ ವಾಯವ್ಯದ ಮನೆ ಒಳಗಡೆ ಕೆಲವೊಂದು ಬರುವಂಥದ್ದು ಹೀಗೆ ಇರ್ತಾ ಇದೆ. ಉತ್ತರದಲ್ಲಿ ಮನೆ ಹೊರಗಡೆಗೆ ಏನೇನು ಬರ್ಬೋದು ಅಂತ ನೋಡಿದಾಗ ಅನಿವಾರ್ಯದಲ್ಲಿ ಸೇಫ್ಟಿ ಟಾಕಿ. ಯಾಕೆ ಅಂತಂದ್ರೆ ನಾವು ಸೇಫ್ಟಿ ಟಾಕಿಗೆ ನಾನು ನಿಮಗೆ ಮೊದಲೇ ಪರ್ಟಿಕ್ಯುಲರ್ ಪ್ಲೇಸನ್ನು ಹೇಳಿದ್ದೆ. ಅನಿವಾರ್ಯ ಪರಿಸ್ಥಿತಿ ಬೇರೆ ಕಡೆ ಮಾಡಲಿಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇಲ್ಲಿ ಬರ್ಬೋದು. ಆನಂತರ ಗೋಬರ್ ಗ್ಯಾಸ್, ಇದು ಗ್ರಾಮಾಂತರ ಪ್ರದೇಶದಲ್ಲಿ ವಿಶೇಷ ಇರುತ್ತಾ ಇದೆ. ಆನಂತರ ಭೂಮಿಯ ಮೇಲಿನ ನೀರಿನ ಟಾಕಿ ಈ ಭಾಗದಲ್ಲಿ ಬರಬಹುದು. ಆನಂತರ ಉತ್ತರದ ಸೋಮ, ಅರ್ಗಲ, ಅದಿತಿ ಈ ಮೂರು ಪದ ಸ್ಥಾನದ ಮೇಲೆ ಮನೆ ಒಳಗಡೆ ಬಾಗಿಲು, ಭೂಮಿಯ ಕೆಳಗಿನ ಕೋಣೆ, ಕೆಲವೊಂದು ಅಂಡರ್ಗ್ರೌಂಡ್ ರೂಮ್ಸ್ ಬರುತ್ತಲ್ವ ಅದು, ಪೂಜಾಗ್ರಹ ಆಗಿರ್ಬೋದು, ಹಾಲು, ಅತಿಥಿ ಗೃಹ, ಖಜಾನೆ
ಇಲ್ಲಿ ನೈಋತ್ಯದಲ್ಲಿ ಖಜಾನೆ ಬರ್ತಾ ಇದೆ, ಪುನಃ ಇಲ್ಲೂ ಖಜಾನೆ ಬರ್ತಾ ಇದೆ. ಆನಂತರ ಮನೆ ಹೊರಗಡೆಗೆ ಗೇಟ್ ಬರ್ಬೋದು. ಆನಂತರ ಅನಿವಾರ್ಯದಲ್ಲಿ ಸೇಫ್ಟಿ ಟಾಕಿ ಬರಬಹುದು. ಆನಂತರ ಭೂಮಿಯ ಕೆಳಗಿನ ನೀರಿನ ಟಾಕಿ ಅಂದರೆ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕರು. ತುಳಸಿ ಕಟ್ಟೆ, ಕೆಲವೊಬ್ಬರಿಗೆ ಸಮಸ್ಯೆ ಇರುತ್ತೆ, ತುಳಸಿ ಕಟ್ಟೆ ಎಲ್ಲಿಡಬೇಕು, ಮನೆಯಲ್ಲಿ ಯಾವ ಭಾಗದಲ್ಲಿ ಇಡಬೇಕು ಅಂತ ತುಳಸಿ ಕಟ್ಟೆ ಬರ್ಬೋದು. ಚಿಕ್ಕ ಚಿಕ್ಕ ಹೂವಿನ ಗಿಡಗಳು. ಆನಂತರ ಬಾವಿ, ಬೋರಿಂಗ್ ಕೆಳಗಡೆ ಈ ರೀತಿಯಾದ್ದು ಈ ಭಾಗದಲ್ಲಿ ಬರ್ಬೋದು. ಆನಂತರ ಪುನಃ ಉತ್ತರ ಈಶಾನ್ಯದಲ್ಲಿ ದಿತಿ ಮತ್ತು ಈಶಾನ ಈ ಒಂದು ಭಾಗದಲ್ಲಿ ಪದಗಳ ಮೇಲೆ ಮನೆ ಒಳಗಡೆ ಬಾಗಿಲು ಬರ್ಬೋದು. ಪೂಜಾಗ್ರಹ ಚಕುಲಿ, ಅತಿಥಿಗ್ರಹ, ಭೂಮಿಯ ಕೆಳಗಿನ ಮನೆ ಅಂದರೆ ಪುನಃ ಇಲ್ಲಿ ಬಂತಲ್ವ ಅಂಡರ್ಗ್ರೌಂಡ್ ರೂಮ್ಸ್, ಹೌಸ್ ಅಂತ ಹೇಳ್ತೀವಿ. ಬಾಲ್ಕನಿ ಬರ್ಬೋದು. ಮನೆಯ ಹೊರಗಡೆ ಗೇಟ್ ಬರ್ಬೋದು, ಬಾವಿ ಬರ್ಬೋದು, ಬೋರಿಂಗ್ ಬರ್ಬೋದು, ಕೆಳಗಿನ ನೀರಿನ ಟಾಕಿ. ಹೀಗೆ ವೀಕ್ಷಕರೇ, ಇಲ್ಲಿ ನಾವು ಆ 81 ಮಂಡಲಗಳಲ್ಲಿ ಹೊರಗಡೆಯ ಒಂದು ಭಾಗದಲ್ಲಿ ಮನೆಯನ್ನು ಮಾಡಿದಾಗ ಏನೇನು ಬರಬೇಕು ಅನ್ನೋದನ್ನು ನಾನೀಗ ಹೇಳಿದ್ನಲ್ವ. ಮತ್ತು ಮುಂದುವರೆದ ಕೆಲವೊಂದು ಪದಗಳಿದೆ. ಆನಂತರ ಮಧ್ಯದಲ್ಲಿ ಬ್ರಹ್ಮಸ್ಥಾನ ಇರ್ತಾ ಇದೆ. ಇಲ್ಲಿ ಬ್ರಹ್ಮಸ್ಥಾನದ ಬಗೆಗೆ ಅದು ಪುನಃ ಅಲ್ಲಿ ಕೆಲವೊಂದು ಉಪಯುಕ್ತವಾದ ವಿಷಯಗಳಿರುವುದರಿಂದ ಈ ಬ್ರಹ್ಮಸ್ಥಾನದ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ಇದನ್ನು ತೆಗೆದುಕೊಳ್ತೇನೆ. ಈಗ ಮುಂದುವರಿದು ನಮ್ಮ ಈ ಮುಂದಿನ ಭಾಗದಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಈಗ ನೋಡಿ, ನಾನು ಈ ಸ್ಥಾನದಲ್ಲಿ ಬಾಗಿಲು ಬರ್ಬೋದು, ಗೇಟ್ ಬರ್ಬೋದು ಅದನ್ನು ಹೇಳಿದ್ದೆ. ಆದರೆ ವಿಶೇಷವಾಗಿ ಒಂದು ಸೈಟಿಗೆ ಗೇಟ್ಗಳ ಎಲ್ಲೆಲ್ಲಿ ನಾವು ತೆಗಿಬೋದು ಸೈಟ್ನಲ್ಲಿ, ಆನಂತರವಾಗಿ ಮನೆಯಲ್ಲಿ ಎಲ್ಲೆಲ್ಲಿ ಬಾಗಿಲು ಬರ್ಬೋದು, ಇದನ್ನೇ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ಮುಂದಿನ ಭಾಗದಲ್ಲಿ ನಾನು ಇದರ ಬಗ್ಗೆ ತಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಇಂದಿನ ಧಾರ್ಮಿಕ ಟಿಪ್ಸ್ ಸಲಹೆ ಏನಿದೆ ಅಂತಂದಾಗ, ನಾವು ನೋಡಿ ಸಾಮಾನ್ಯವಾಗಿ ಮನೆಯಲ್ಲಿ ಬೇರೆ ಬೇರೆ ಮೂರ್ತಿ, ದೊಡ್ಡದು ಚಿಕ್ಕದು, ಹೇಗೋ ನಾವೆಲ್ಲೋ ಕ್ಷೇತ್ರಕ್ಕೆ ಹೋಗಿರ್ತೀವಿ, ಅಲ್ಲಿಂದ ಮೂರ್ತಿ ತರ್ತೇವೆ, ಪೂಜೆಯನ್ನು ಮಾಡಲಿಕ್ಕೆ ಇಟ್ಟಿರ್ತೇವೆ. ಆದರೆ ಇಲ್ಲಿ ಅದು ಎಲ್ಲದಕ್ಕೂ ಒಂದು ರೂಲ್ಸ್ ಅಂತ ಇದೆ. ನಾವು ಮನೆಯಲ್ಲಿ ಪೂಜೆಗೆ ಇಡುವಂತಹ ಮೂರ್ತಿ ವಿಶೇಷವಾಗಿ ಶಿಲಾಮಯ ಅಂದರೆ ಕಲ್ಲಿಂದು, ಆನಂತರ ಲೋಹ ಅಥವಾ ಕಾಷ್ಟ ಅಂತಂದರೆ, ಇಲ್ಲಿ ಕಾಷ್ಟ ಅಂತಂದರೆ ಮರ, ಈ ರೀತಿಯಾದ್ದನ್ನು ನಾವು ಪೂಜೆಗೆ ಬಳಸಬಹುದು. ಅದಕ್ಕೊಂದು ಅಳತೆ ಇದೆ. ಮತ್ಸ್ಯ ಪುರಾಣದಲ್ಲಿ ಏನು ಹೇಳ್ತಾ ಇದೆ, ನಾವು ಪೂಜೆಗೆ ಬಳಸುವ ಮೂರ್ತಿಯ ಅಳತೆ 12 ಅಂಗುಲಕ್ಕೆ ಮೀರಿ ಅಂದರೆ ಅದಕ್ಕಿಂತ ಜಾಸ್ತಿ ಇರಲಿಕ್ಕೆ ಇಲ್ಲ. ಆ ನಂತರದಲ್ಲಿ ನಿಮಗೆ ಸಾಮಾನ್ಯವಾಗಿ ಉದಾಹರಣೆ ಅಂತಂದರೆ ಯಜಮಾನನ ಅಂಗುಷ್ಟ ಪ್ರಮಾಣ ಅಂತ ಹೇಳ್ತೀವಿ. ಈ ಅಂಗುಷ್ಟ ಪ್ರಮಾಣದಲ್ಲಿ ನಾವು ಆ ಮೂರ್ತಿಯನ್ನು ತೆಗೆದುಕೊಂಡು ಬಂದು ಪೂಜೆಗೆ ಇರಿಸ್ಕೋಬೋದು. ಹಾಗಾಗಿ ತುಂಬ ದೊಡ್ಡ ದೊಡ್ಡ ಮೂರ್ತಿಗಳನ್ನೆಲ್ಲ ಇಡಬೇಡಿ. ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ, ಮೂರ್ತಿಯನ್ನು ಇಡಲ್ಲ. ಅಂತಂದರೆ ಮೂರ್ತಿಯನ್ನು ಇಟ್ಟಾಗ ನೈವೇದ್ಯವನ್ನು, ಅಭಿಷೇಕಾದಿಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಬೇಕಾಗ್ತದೆ ಅಂತ ಕೆಲವೊಬ್ಬರು ಸಿರ್ಫ್ ಫೋಟೋವನ್ನು ಇಟ್ಟಿರ್ತಾರೆ. ಆದರೆ ಇಲ್ಲಿ ಫೋಟೋಕ್ಕೆ ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ ನಾನು ಹೇಳಲಿಲ್ಲ. ಆದರೆ ಮೂರ್ತಿಯನ್ನು ಯಾವ ರೀತಿಯಾಗಿ ಇಟ್ಕೋಬೇಕು ಅನ್ನೋದು ಮತ್ಸ್ಯ ಪುರಾಣದ ಪ್ರಕಾರವಾಗಿ ನಾನು ಹೇಳಿದಂತೆ ಇಟ್ಕೊಂಡು ಪೂಜೆಯನ್ನು ಮಾಡಿ.